ಯಾರ ನೀನು ಮುಖ ಮುಚ್ಕೊಂಡ್ ಬಂದ್ಯಾ ಕಳ್ಳನ? ನಾನು ಭೂಷಣ ನೀವಾ? ನಡಿ. ನೀವೇನಣ್ಣ ಇಲ್ಲಿ? ಭೀಮಾಂಬಿಕಾ ಅವ್ರ ಶಾಲೆ ಇದು. ಅವ್ರ ಕಡೆಯಿಂದ ಒಂದ್ ಸಂದೇಶ ತಗೊಬಂದಿನಿ. ಬೇಡಣ್ಣ. ಇಟ್ಕ. ಏನ್ ವಿಷಯ ಅಣ್ಣ? ನಿನಗ ಮಾಜಿ DC ವಿಕ್ರಾಂತ್ ಮಗ ಗೊತ್ತದ ಹೌದಲ್ಲ? ಗೊತ್ತದ. ವಿಕ್ರಾಂತ್ ಸಾಹೇಬ್ರು ಬಂದಿದಾರ. ಅವ ಸಾಯ್ಲಿ, ನೀನ್ ನಾ ಹೇಳಿದ್ ಮಾಡ. ಏನ್ ಮಾಡ್ಬೇಕು ಕೇಳೋಣ? ಕೆಲ್ಸ ಸರಿಗಾಗ್ಬೇಕ. ಏನಾರು ಹೆಚ್ಚು ಕಮ್ಮಿ ಆದ್ರ ನಿನ್ನ ಬಿಡೋದಿಲ್ಲ. ಶುರು ಹಚ್ಚನ ಹೇಳಿದ ಕೆಲ್ಸನ. ಬಾಳ್ ಸುಲಭ ಐತಿ ಬಿಡಿ ಭೂಷಣ. ಕೆಲ್ಸ ಸಣ್ಣದೈತಿ, ಆದ್ರ ಪರಿಣಾಮ ದೊಡ್ಡದೈತಿ. ಆ ವಿಕ್ರಾಂತ ಮಾನಸಿಕವಾಗಿ ಸಾಯ್ಕಬೇಕ. ಅದರಿಂದ ನಮ್ಗ ಲಾಭ. ಆ ಲಾಭದ ಮೊತ್ತ ಬಹಳ ದೊಡ್ಡದೈತಿ. ತಿಳಿತ ಹೌದಲ್ಲ? ಕೆಲ್ಸ ಸರಿಗಾಗಬೇಕು. ನೀಟಾಗಿ ಪೇಪರ್ ಇಟ್ಕೊಂಡ್ ಬರಿ. ಬೇಷ್. ಏನ್ ಬೇಕ್ತೇವಪ್ಪ? ತೇಜು ನೀರ್ ಕೇಳದ, ತಗೊಂಬಂದೆ. ಸರಿ ಕೊಡು ಹಾಗಾದ್ರೆ. ತೇಜು, ತೇಜು ಏನ್ ಬರಿತಾ ಇದೀಯಾ? ನಾನು ನಮ್ಮ ಅಪ್ಪನ ಚಿತ್ರ ಬಿಡಿಸ್ತಾ ಇದ್ದೀನಿ. ನನ್ಗೆ ನಮ್ಮ ಅಪ್ಪನೇ ಹೀರೋ. ನಿಮ್ಮ ಅಪ್ಪನ ಮೇಲೆ ಕೊಲೆ ಆರೋಪ ಐತಿ. ಅವ್ರು ನಿನಗ ಹೆಂಗ್ ಹೀರೋ ಆಗ್ತಾರ? ಜೊತೆಗೆ ನಿಮ್ಮಪ್ಪ ಈಗ DC ಕೆಲ್ಸದಲ್ಲಿಲ್ಲ, ಕಿತ್ತು ಬಿಸಾಕಾರ. ನಿಮ್ಮಪ್ಪನ ಕೇಳ್ಬೇಕಾದ್ರ ನಿಮ್ಮಪ್ಪನ ಕೆಲಸದಿಂದ ವಜಾ ಮಾಡ್ಯಾರ. ಈಗ DC ಪಲ್ಲವಿ ಮೇಡಮ್ ಅದಾರ. ನಿಮ್ಮಮ್ಮನ್ನ ನಿಮ್ಮಪ್ಪ ಕೊಂದ್ರಲ್ಲ, ಹಂಗಾಗ್ಬಿಟ್ಟು ಕೆಲ್ಸದಲ್ಲಿಲ್ಲ. ತೇಜು, ನಿಮ್ಮಪ್ಪ ಹೀರೋ ಅಲ್ಲ, ವಿಲನ್. ಅಮ್ಮ, ಮುಗ್ದಿದ ತಕ್ಷಣ ಎಲ್ಲಾದ್ರೂ ಊಟಕ್ಕೆ ಹೋಗೋಣ. ಸರಿಪಾ. ನೋಡಿ ಜಾಸ್ತಿ ನನ್ಗೆ ಟೆನ್ಷನ್ ಆಗ್ತಿದೆ. ಚೆನ್ನಾಗಿ ಮಾಡ್ತಾನೆ. ಆಸಕ್ತಿ ಇರುತ್ತಲ್ಲ. ಈ ಅಪ್ಪನೇ ಅಂತೆ ಹೆಂಡ್ತಿಯ ಕೊಲೆ ಮಾಡಿದ್ದು. ಹೌದಾ? ಅಮ್ಮಾಯ್ಕ ಕೂತವ್ನೆ. ನೋಡಕ್ ಮಾತ್ರ ಅಮಾಯಕ ಅಷ್ಟೇ, ಕೊಲೆಗಾರ. ಕಾಲ ಸರಿ ಇಲ್ಲ, ಸತ್ತವಷ್ಟೇ ಸತ್ತ. ಕೊಲೆ ಮಾಡ್ದವ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಊರ್ ತುಂಬಾ ಸುತ್ತಾಡ್ಕೊಂಡಿದ್ದಾನೆ. ಅಚ್ಚರಿ, ಇವಯ್ಯ ಏನಿಲ್ಲಿ? ನಿನಗ್ ಗೊತ್ತಿಲ್ವಾ? ಇವ್ರ ಮಗನು ಇದೇ ಸ್ಕೂಲಲ್ಲೇ ಓದ್ತಾ ಇರೋದು. ಹೌದಾ? ಕೊಲೆಗಾರನ ಮಗನ್ ಜೊತೆ ನಮ್ಮ ಮಕ್ಳು ಓದ್ತಾ ಇದ್ದಾರಾ? ಹಾ.
ಅಲ್ವಾ? ನಮ್ಮ ಮಕ್ಳು ಕೆಟ್ರೆ ಮತ್ತೇನ್ ಗತಿ? ಇದು ಸರಿಯಲ್ಲ, ತಪ್ಪು. ಇದನ್ನ ಹೀಗೆ ಬಿಡಬಾರ್ದು, ನಾವು ಪ್ರಶ್ನೆ ಮಾಡ್ಲೇಬೇಕು. ಹೌದು. ಜಾಮೀನೇ ಇರಬಾರ್ದಾಗಿತ್ತು ಕಾನೂನಲ್ಲಿ. ಹೆಂಡ್ತಿನೇ ಕೊಲ್ತಾನೆ ಅಂದ್ರೆ ಇವ್ನು ಎಂಥ ಕಟ್ಕ ಇರ್ಬೇಕು. ನೋಡು, ಇಂಥ ಮುಖ ಇಟ್ಕೊಂಡು ಎಲ್ಲ ಕಡೆ ಓಡಾಡ್ತಾರೆ. ಸಾಯ್ಬೇಕು ವಿಕ್ರಾಂತ್, ಸಾಯ್ಬೇಕು. ಇದನ್ನೆಲ್ಲ ನೋಡ್ತಿದ್ರ ಸ್ವರ್ಗ ಎಲ್ಲೂ ಬೇರೆಲ್ಲೂ ಇಲ್ಲ ಅನಿಸ್ತೈತಿ. ಇಲ್ಲೇ ಅದ. ಸ್ವರ್ಗ ನರಕ ಎಲ್ಲ ಮ್ಯಾಲಿಲ್ಲೋ ಭೋಜ. ಬೇಕಿರ್ಲಿಲ್ಲ ಅವನ್ಗ ಅವ್ರ ದಾರಿಗೆ ಅಡ್ಡ ಬರೋದು. ಪಾಪ ಇದ್ರಾಗ ವಿಕ್ರಾಂತಂದ್ ಏನೂ ತಪ್ಪಿಲ್ಲ. ಎಲ್ಲ ಅವನ್ ಹಣಿ ಬರಕ್ ಹೊಣಿ ಯಾರು? ಅನುಭವಿಸ್ಬೇಕು ಅಂತ ಬರ್ದಿತ್ತ ಅನುಭವಿಸಾಕತ್ತಾನ. ನಮಗ್ಯಾಕೆ ಬಿಡ್ಲೇಪ್ಪ ದೊಡ್ಡವ್ರ ವಿಷಯ. ಮನುಷ್ಯರನ್ನ ಸಾಯಿಸ್ಬಾರ್ದು ಭೋಜ, ಸಾಯು ಹಂಗ ಮಾಡ್ಬೇಕ. ಈಗ ವಿಕ್ರಾಂತನ ಅವನ ಮಗ ಮನಸ್ಸಿಂದ ಕಿತ್ತು ಬಿಸಾಕ್ತಾನ. ನಾಳೆಯಿಂದ ವಿಕ್ರಾಂತಗ ಹೆಂಡ್ತಿನೂ ಇಲ್ಲ, ಮಗ ದೂರ ಮಾಡಾಕತ್ತಾನಂತ ಕೊರಗಾಕ್ ಶುರು ಮಾಡ್ತಾನ. ಮನುಷ್ಯನ ಮನಸ್ಸಿಗೆ ಕೊರಗಿದ್ರ ಸಾಕ್ಲೆ. ಕೊರಗು ತುಂಬಿದ ಮನಸ್ಸ ಮನುಷ್ಯನ ಪಾಲಿಗೆ ಯಮ. ಎಲ್ಲ ಕಡೆಯಿಂದನೂ ವಿಕ್ರಾಂತ್ ಮ್ಯಾಲ ದಾಳಿ ಮಾಡ್ಸಬೇಕು.